ಎಲ್ರಿಗೂ ನಮಸ್ಕಾರ. ಡೈರೆಕ್ಟರ್ನ ನೋಡಿರ್ತೀರಿ ತಾವು. ಅವ್ರು ಎಷ್ಟೇ ಕನ್ನಡ ಪ್ರಾಕ್ಟೀಸ್ ಮಾಡಿದ್ರು ಕೈ ಗಡ 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 ನಡುತ್ತಾ ಇರುತ್ತೆ ಅವ್ರದ್ದು. ಹೀಗೆ ಸೆಟ್ಟಲ್ಲೂ ಇರೋದವ್ರು. ಅಂದ್ರೆ ನನ್ನ ನೋಡಿ ಹೆದರ್ಕೊಂಡಲ್ಲ, ನಾರ್ಮಲಿ ಸ್ವಭಾವನೇ ಹಾಗೆ. ಬಟ್ ನಾನು ನಿಮಗೆ ಫಸ್ಟ್ ಟೈಮ್ ಕೂಡ ಹೇಳಿದ್ದೆ ಎಲ್ಲರಿಗೂ, ಅವ್ರು ತೆಗೆಯೋ ಸಿನಿಮಾಕ್ಕೂ ಅವ್ರ ಪರ್ಸನಾಲಿಟಿಗೂ ಸಂಬಂಧನೇ ಇಲ್ಲ ಅಂತ. ಮೊದಲನೇ ಸಲ ಮ್ಯಾಕ್ಸ್ ಸಿನಿಮಾ ಕತೆ ಹೇಳಕ್ಕೆ ಅವರು ಒಂದು ಬ್ಯಾಗ್ ನೇತ್ ಹಾಕೊಂಡು ನಮ್ಮ ಮನೆಗೆ ಬಂದಾಗ ಬಹುಶಃ ನಾವೆಲ್ಲಾದ್ರೂ ಒಂದು ಪರ್ಸನ್ನ ಅವರ ಪರ್ಸನಾಲಿಟಿ ಮೇಲೆ ಗೇಜ್ ಮಾಡೋ ಹಾಗಿದ್ದಿದ್ರೆ ಈ ಸಿನಿಮಾ ಆಗ್ತಾನೆ ಇರಲಿಲ್ಲ. ಯಾವ ಆಂಗಲ್ ಅಲ್ಲೂ ಇವರು ಮ್ಯಾಕ್ಸ್ ತೆಗೆಯೋ ನಿರ್ದೇಶಕರ ತರ ಅವತ್ತಂತೂ ನನಗೆ ಕಾಣಿಸ್ಲೇ ಇಲ್ಲ. ಬಟ್ ನಮಗೇನಂದ್ರೆ ಬಹುಶಃ ಒಂದು ಯಾವ ಇಷ್ಟು ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾರ ಬಾಯಿಂದ ಯಾವ ತರ ಕತೆ ಬರುತ್ತೆ ಗೊತ್ತಾಗಲ್ಲ. ಸೊ ದಟ್ ಒನ್ ಡೇ ನಾವಿಬ್ರು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಐ ಥಿಂಕ್ he impressed me with that one line he told me in the beginning. ಅಂಡ್ ಅವಾಗ ನಾವು ಸತತ ಒಂದು 8 ತಿಂಗಳುಗಳ ಕಾಲ ಕತೆ ಓಕೆ ಆದ್ಮೇಲೆ ಕೂತ್ಕೊಂಡಿದ್ವಿ, ಇನ್ನಷ್ಟು ಬೆಟರ್ಮೆಂಟ್ ಏನ್ ಮಾಡಕ್ಕಾಗತ್ತೆ ಅಂತ. ಈ 8 ತಿಂಗಳು ಈ ಸ್ಥಿತಿ ಆಗ್ಲಿಲ್ಲ. ಕಾರಣ ಏನಂದ್ರೆ ಈ ಸಲ ಅವರು ಕತೆ ಬರ್ಕೊಂಡ್ ಬರ್ಬೇಕಾದ್ರೆ ಆ 8 ತಿಂಗಳು ಏನ್ ತಗೊಂಡಿದ್ದು ಅದಷ್ಟು ಚೇಂಜಸ್ ಮಾಡಿಕೊಂಡು ಕಲಿತು ಕನ್ನಡ ಆಡಿಯನ್ಸ್ ಅಂದ್ರೆ ಏನು, ಮಾರ್ಕೆಟ್ ಏನು, ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟು ಮಾಡ್ಕೊಂಡಾಗ ಈ ಸತಿ ತಂದು ಅವ್ರ ಕತೆ ಹೇಳಿದಾಗ ಪ್ರಾಬಬ್ಲಿ ಬಹಳ ಮಿನಿಮಲ್ ಚೇಂಜಸ್ ಇತ್ತು. ಹಿ ಹ್ಯಾಡ್ ಕಮ್ ವಿತ್ ಅ ಕಂಪ್ಲೀಟ್ ಪ್ಯಾಕೇಜ್ ಇನ್ ಅ ವೆರಿ ಶಾರ್ಟ್ ಸ್ಪಾನ್ ಆಫ್ ಟೈಮ್. ನನಗೆ ಆ ಕತೆ ತುಂಬಾ ಇಂಪ್ರೆಸ್ ಆಯಿತು ವಾಟ್ ಹೀಸ್ ಡನ್. ಮ್ಯಾಕ್ಸ್ ಅಲ್ಲಿ ಒಂದು ಲೇಯರ್ ಇದ್ರೆ ಇದರಲ್ಲಿ 3 ಲೇಯರ್ಸ್ ಇಟ್ಟಿದ್ದಾರೆ. ಆಕ್ಚುಲಿ 3 ಲೇಯರ್ಡ್ ಸ್ಟೋರಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಮೋರ್ ದೆನ್ ಎನಿಥಿಂಗ್ ತಮಿಳಿನ ಒಬ್ಬ ಉದಯೋನ್ಮುಖ ನಿರ್ದೇಶಕ ಕನ್ನಡ ನಮ್ಮ ಪ್ರೇಕ್ಷಕರ ಕೈ ಹಿಡಿದ್ರು. ದಿಸ್ ಇಸ್ ಸಮಥಿಂಗ್ ಐ ಆಮ್ ವೆರಿ ಹ್ಯಾಪಿ. ನಾನು ಇವ್ರ ಪರವಾಗಿ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ವಿ ಆಲ್ ನೀಡ್ ಗ್ರೇಟ್ ಡೈರೆಕ್ಟರ್ಸ್, ಗುಡ್ ಡೈರೆಕ್ಟರ್ಸ್, ಗ್ರೇಟ್ ಸ್ಟೋರಿ ನರೇಟರ್ಸ್. ಸೊ ಅಂಡ್ ಇನ್ನೊಂದು ಖುಷಿ ಏನು, ಇಮಿಡಿಯೇಟ್ ಆಗಿ ಸಕ್ಸಸ್ ಆಗ್ತಿದ್ದ ಹಾಗೇನೆ ಮತ್ತೆ ಅವರು ಅವರ ಭಾಷೆ ಕಡೆ ಓಡೋಗ್ಲಿಲ್ಲ. ನಾರ್ಮಲ್ ಆಗಿ ನಡೆಯುತ್ತೆ. ಹೀಸ್ ಕಮ್ ಬ್ಯಾಕ್, ಇಲ್ಲೇ ಬಂದಿದ್ದಾರೆ, ನಮ್ಮ ಹತ್ರನೇ ಬಂದಿದ್ದಾರೆ. ಸೊ ವೆಲ್ಕಮ್ ಬ್ಯಾಕ್ ಅಗೇನ್ ವಿಜಯ್ ಸರ್, ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ಶಿವ ಅವರು, ವಿ ಹ್ಯಾವ್ ಬೀನ್ ಕೊಲಾಬರೇಟೆಡ್ ಐ ಥಿಂಕ್ ಒಂದು 3.5 ವರ್ಷ 4 ವರ್ಷದಿಂದ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಾನೆ ಇದ್ರು. ಎಷ್ಟೋ ಕತೆಗಳು ಬಂದು ಹೋದು ಆಗ್ತಾ ಇರಲಿಲ್ಲ. ಬಟ್ ಇವತ್ತಿಗೆ ಐ ಆಮ್ ವೆರಿ ಹ್ಯಾಪಿ ದಟ್ ಇದು ಸಹಜ, ನಾವು ಚೇಂಜಸ್ ಅಂತ ನೋಡ್ತಾ ಇರ್ತೀವಿ. ಬಟ್ ಒಂದು ಪ್ರೊಡಕ್ಷನ್ ಹೌಸ್ ನಮ್ಮ ಮನೆ ಬಾಗಿಲ ಹತ್ರ ಬಂದಾಗ ನಮ್ಮೊಟ್ಟಿಗೆ ಇರಬೇಕಾದ್ರೆ ಕಂಟಿನ್ಯೂಸ್ ಎಷ್ಟೇ ವರ್ಷ ಆದ್ರೂ ಕೂಡ ನಮ್ಮೊಟ್ಟಿಗೆ ಒಂದು ಸಿನಿಮಾ ಮಾಡಲೇಬೇಕು ಅಂತ ನಿಂತ್ಕೊಂಡಾಗ ಐ ಥಿಂಕ್ ವಿ ಆಲ್ ಬೋ ಡೌನ್ ಟು ದ ರೆಸ್ಪೆಕ್ಟ್ ಅಂಡ್ ಲವ್ ದಿಸ್ ಪೀಪಲ್ ಹ್ಯಾವ್ ಶೋನ್. ಸೊ ಥ್ಯಾಂಕ್ ಯು ಶಿವ ಸರ್ ಫಾರ್ ದಟ್. ಅಂಡ್ ಅಜನೀಶ್, ತುಂಬಾ ಒಳ್ಳೆ ಟೆಕ್ನಿಕಲ್ ಗ್ರೂಪ್ ನಮಗೆ ಮ್ಯಾಕ್ಸ್ ಅಲ್ಲೇ ಸಿಕ್ಕಿತ್ತು. ಸೊ ದಿಸ್ ಇಸ್ ಜಸ್ಟ್ ಅನ್ ಎಕ್ಸ್ಟೆನ್ಷನ್ ಆಫ್ ದಟ್ ಅಂತ ಅಂದ್ರೆ ಅದೇ ಫ್ಯಾಮಿಲಿಯಿಂದ ಬರ್ತಾರೆ ಇನ್ನೊಂದು ಸಿನಿಮಾ. ಸೊ ಆಬ್ವಿಯಸ್ಲಿ ಸೇಮ್ ಟೀಮ್ ಕಾಣಿಸುತ್ತೆ ನಿಮಗೆ. ಅಂಡ್ ಇವಾಗ ಏನು ನಾನು ನೋಡಿದೆ, ನಾನು ಇವಾಗಲೇ ನೋಡ್ತಾ ಇರೋದು, ಅದು ಮುಂಚೆ ನೋಡಿಲ್ಲ. ಐ ರಿಯಲಿ ಆಮ್ ವಿತಿನ್ ಶಾರ್ಟ್. ಇದು ಐ ಥಿಂಕ್ ವಿತಿನ್ 2 days ಯು ಪ್ರಿಪೇರ್ಡ್ ಇಟ್. ಈ 2 ದಿನದಲ್ಲಿ ಪ್ರಿಪೇರ್ ಮಾಡಿದ್ದಾರೆ ಇದನ್ನ. ಮನೆಗೆ ಬಂದು ಒಂದು ಶಾರ್ಟ್ ತೆಗಿಬೇಕು ಅಂತಂದ್ರು. ಆ ಶಾರ್ಟ್ ಯಾಕೆ ತೆಗಿತಾ ಇದಾರೆ ನನಗೆ ಆಕ್ಚುಲಿ ಕೇಳಕ್ ಟೈಮ್ ಇರಲಿಲ್ಲ, ಬಿಕಾಸ್ ಯು ಡೂಯಿಂಗ್ ಸಮಥಿಂಗ್ ಎಲ್ಸ್. ಅದನ್ನ ಇಟ್ಕೊಂಡು ಅದ್ಭುತವಾಗಿ ಮಾಡಿದಿರಿ. ಅಜನೀಶ್, ಐ ಥಿಂಕ್ ಐ ಲವ್ ದಟ್ ಮ್ಯೂಸಿಕ್ ವಾಟ್ ಯು ಡನ್. ಐ ಆಮ್ ಶೋರ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಅಂಡ್ ಮಂಜು, ಚಕ್ರಿ, ಎಂಟೈರ್ ಟೀಮ್, ಐ ಥಿಂಕ್ ದೇ ಹ್ಯಾವ್ ವರ್ಕ್ಡ್ ವೆರಿ ವೆಲ್. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಬೇಗ ಸೆಟ್ಟಿಗೆ ಹೋಗೋದಕ್ಕೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು AV ಹಾಕ್ತಾರೆ ಫಸ್ಟಿಗೆ, ಸತ್ಯಜ್ಯೋತಿ. ಸಿ ಎಲ್ಲ ಸುಮಾರು ಬ್ಯಾನರ್ಗಳು ಇದಾವೆ, ಸಿನಿಮಾಗಳು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ತುಂಬಾ ಜನ ಬ್ಯಾನರ್ಸ್ಗಳು ಇಲ್ಲೂ ಇದ್ದಾರೆ, 50-60 ಸಿನಿಮಾ ಮಾಡಿದ್ದಾರೆ. ಅದೆಲ್ಲ ಬಿಗ್ ಅಚೀವ್ಮೆಂಟ್ಸ್. ಅದು ಒಂದು 50-60 ಸಿನಿಮಾ ಒಂದು ಬ್ಯಾನರ್ ಅಲ್ಲಿ ನಡೆಯುತ್ತೆ ಅಂದ್ರೆ ಇಟ್ಸ್ ಅ ವೆರಿ ಬಿಗ್ ಅಚೀವ್ಮೆಂಟ್. ಅಂತ ಒಂದು ಬ್ಯಾನರ್ ನಾನು ಅಲ್ಲಿ ಕುತ್ಕೊಂಡು AV ನೋಡ್ಬೇಕಾದ್ರೆ I felt very proud to be associated with you, sir. And I'm very honored to be working for you. And I really want to, first time ತುಂಬಾ ವರ್ಷಗಳಾಗಿರುತ್ತೆ ನನ್ನ ಬಾಯಿಂದ ಕೇಳಿ, ಅಂದ್ರೆ ಅವಕಾಶಗಳು ಸಿಕ್ಕಿರಲಿಲ್ಲ. ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ, ಸರ್. No, it's
thank you and with your blessings. No, sir, when I'm seeing the AV, there's a beautiful journey. ಎಲ್ಲಿಂದ ಎಲ್ಲಿಗೆ ಪ್ರಾರಂಭ ಆಗಿ ಯಾರಿಂದ ಶುರುವಾಗಿ ಎಲ್ಲಿವರೆಗೆ ಬಂದು ಸಿನಿಮಾ ಪ್ರಪಂಚದಲ್ಲಿ ಒಂದು ಸಿನಿಮಾ ಮಾಡಿ 2 ಸಿನಿಮಾ ಮಾಡಿ ಉಳ್ಕೊಳ್ಳೋದೇ ಹೆಚ್ಚು ಅಂಥದ್ರಲ್ಲಿ ಸಚ್ ಗ್ರೇಟ್ ಫಿಲ್ಮ್ಸ್. ಅವ್ರ ಆಫೀಸಿಗೆ ಹೋಗಿದ್ದೀನಿ ನಾನು, ಮೀಟ್ ಮಾಡಿ ಅಂದ್ರೆ ಎಲ್ಲರೂ ನೋಡಿದ್ದೀನಿ. ಕೆಲವು ತುಂಬಾ ಅದ್ಭುತವಾದಂಥ ಒಂದು ಆಫೀಸ್, ಅಂದ್ರೆ ಅವ್ರು ಏನೇನು ಕೆಲಸ ಮಾಡಿದಾರೆ ಅದೆಲ್ಲ ಚಿಕ್ಕ ಚಿಕ್ಕ ಫೋಟೋಸ್ ಹಾಕೊಂಡು ದಿ ಸಚ್ ಅ ಮೆಮರಿ ಲೇನ್ ಅವ್ರ ಆಫೀಸಲ್ಲಿ. ಐ ಥಿಂಕ್ ವೆರಿ ಬ್ಯೂಟಿಫುಲ್ ಮೆಮರಿ ಲೇನ್ ದೇರ್. ಸತ್ಯಜ್ಯೋತಿ ಅಲ್ಲಿವರೆಗೂ ಒಂದು ಬ್ಯಾನರ್ ಆಗಿತ್ತು ನನಗೆ. ಅವ್ರ ಆಫೀಸಿಗೆ ಹೋದ್ಮೇಲೆ ಐ ಸ್ಟಾರ್ಟೆಡ್ ಅಡ್ಮೈರಿಂಗ್, ಅಡೋರಿಂಗ್ ದಟ್ ಹೋಲ್ ಬ್ಯಾನರ್ ಅಂಡ್ ಸಿಸ್ಟಮ್. ಅಂಡ್ ಐಮ್ ವೆರಿ ಹ್ಯಾಪಿ ಇಷ್ಟು ವರ್ಷಗಳ ನಂತರ ಇಲ್ಲಿ ಬಂದಿರ. ಯಾಕಂದ್ರೆ ನಮ್ಮ ಚಿತ್ರರಂಗದಲ್ಲೂ ಇನ್ನಷ್ಟು ಸಿನಿಮಾಗಳು ಅವ್ರು ಮಾಡಲಿ, ಎಲ್ಲ ಕಲಾವಿದರೊಟ್ಟಿಗೆ ಮಾಡಲಿ, ಎಲ್ಲ ನಿರ್ದೇಶಕರು ಒಟ್ಟಿಗೆ ಮಾಡಲಿ ಅಂತ ಐ ರಿಯಲಿ ವಿಶ್. ಬಿಕಾಸ್ ವಿ ನಾಟ್ ಓನ್ಲಿ ನೀಡ್ ಗುಡ್ ಪ್ರೊಡ್ಯೂಸರ್ಸ್ ಬಟ್ ವಿ ನೀಡ್ ಬ್ಯೂಟಿಫುಲ್ ಪೀಪಲ್ ಆಲ್ಸೋ. And I'm very happy I met such beautiful people here. So thank you for doing this, and ಎಲ್ಲರಿಗೂ ಬಂದಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮತ್ತೆ ಶೀಘ್ರವಾಗಿ ಮಾಡುವಂಥ ಪ್ರಯತ್ನ ಮತ್ತೆ. ಸೊ ಆ ಜರ್ನಿ ಸ್ಟಾರ್ಟ್ಸ್ ಫ್ರಮ್ ಡೇ ಆಫ್ಟರ್ ಟುಮಾರೋ. ವಿ ಆರ್ ಗೋಯಿಂಗ್ ಆನ್ ಫ್ಲೋ. ಚೆನ್ನೈಯಲ್ಲಿ ಶೂಟಿಂಗ್ ಪ್ರಾರಂಭ ಆಗ್ತಾ ಇದೆ ಆ್ಯಂಡ್ ಐ ಆಮ್ ಕ್ವೈಟ್ ಎಕ್ಸೈಟೆಡ್. ಸೊ ಥ್ಯಾಂಕ್ ಯು ಆಲ್. ಆ್ಯಂಡ್ ಅಗೇನ್ ನಮ್ಮ ಶ್ರೀರಾಮ್ ಅವರಿದ್ದಾರೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ. ನಾಟ್ ಟು ಫರ್ಗೆಟ್, ಅವ್ರನ್ನ ನಾವು ಮೆನ್ಷನ್ ಮಾಡಲೇಬೇಕು ನಾನು. ಯಾಕಂದರೆ ಒಂದು ಮ್ಯಾಕ್ಸ್ ಅನ್ನೋ ಸಿನಿಮಾ ಅದ್ಭುತವಾಗಿ ಮೂಡಿ ಅಲ್ಲಿವರೆಗೆ ಬಂದಿತ್ತು ಅನ್ನೋದಕ್ಕೆ ಕಾರಣ ಶ್ರೀರಾಮ್ ಅವರು. ಸೊ ಥ್ಯಾಂಕ್ ಯು ಫಾರ್ ಈವನ್ ಬೀಯಿಂಗ್ ಅಸೋಸಿಯೇಟೆಡ್ ವಿತ್ ಮೀ ಪರ್ಸ್ನಲಿ ನಾವು. ಆ್ಯಂಡ್ ಇಲ್ಲಿ ಬಂದಿರೋ ಎಲ್ಲ ನೀವು ಗೆಳೆಯರೇ, ಹೇಳಿದ್ದೀನಿ ಮುಂಚೆ ಕೂಡ, ಬಟ್ ಮ್ಯಾಕ್ಸ್ ಅನ್ನೋ ಒಂದು ಸಿನಿಮಾ ಅದನ್ನ ಅಷ್ಟು ಮಟ್ಟಿಗೆ ತಗೊಂಡೋಗಿ ಪ್ರೀತಿ ಮಾಡಿದ ತಾವುಗಳು. ಸೊ ಇವತ್ತಿಗೂ ಐ ವಿಲ್ ನೆವರ್ ಫರ್ಗೆಟ್. ಐ ವಿಲ್ ಆಲ್ವೇಸ್ ಹ್ಯಾವ್ ದಟ್ ಗ್ರಾಟಿಟ್ಯೂಡ್. ಥ್ಯಾಂಕ್ ಯು ಆಲ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.